ಎಸ್ಮಾಗೂ ಕೇರ್ ಮಾಡಲ್ಲ. 11 ತಿಂಗಳ ಹಿಂಬಾಕಿ ಹಣ ಜಮಾ ಮಾಡಿದ್ರು ಮುಷ್ಕರ ನಿಲ್ಸಲ್ಲ. ಮೇ 19ರ ಒಳಗೆ ಬೇಡಿಕೆ ಈಡೇರಿಸೋಕೆ ಸಾರಿಗೆ ಇಲಾಖೆಗೆ ಡೆಡ್ಲೈನ್. ಇಲ್ಲದೆ ಇದ್ರೆ ಮೇ 20ಕ್ಕೆ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ ಫಿಕ್ಸ್ ಅಂತ ನೌಕರರ ಎಚ್ಚರಿಕೆ. ಸಂಜೆಯಷ್ಟರಲ್ಲಿ ಸಾರಿಗೆ ನೌಕರರ ಮುಷ್ಕರದ ಅಸಲಿ ಕ್ಲೈಮ್ಯಾಕ್ಸ್. ಮಧ್ಯಾಹ್ನ 3 ಗಂಟೆಗೆ ಕಾರ್ಮಿಕ ಇಲಾಖೆ ಆಯುಕ್ತರಿಂದ ಸಂಧಾನ ಸಭೆ. ಸಂಧಾನ ಸಫಲವಾದ್ರೆ ಮುಷ್ಕರ ವಾಪಸ್, ವಿಫಲವಾದ್ರೆ ಮುಷ್ಕರ ಫಿಕ್ಸ್. ಕುಡಿಯೋ ಎಣ್ಣೆಯಿಂದ ಹಿಡಿದು ನುಂಗೋ ಮಾತ್ರೆವರೆಗೂ ದುಬಾರಿ. ಖಾಸಗಿ ಬಸ್ ದರ ಏರಿಕೆಯಾಯಿತು. ಈಗ ಔಷಧಗಳ ಬೆಲೆ ಏರಿಕೆ. ಶುಗರ್, ಬಿಪಿ, ಜ್ವರ ಸೇರಿದಂತೆ 500ಕ್ಕೂ ಹೆಚ್ಚು ಔಷಧಿಗಳ ದರ ಹೆಚ್ಚಳ. ದೇವರ ನಾಡಿನ ದೊರೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ವಿಡಿ ಸತೀಶನ್ ಸಿಎಂ ಜೊತೆಯಲ್ಲೇ 21 ಶಾಸಕರಿಂದ ಸಚಿವರಾಗಿ ಪ್ರತಿಜ್ಞಾವಿಧಿ. ಕರ್ನಾಟಕ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಕೂಡ ಭಾಗಿ. ಕೇರಳದಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಫ್ಯಾನ್ ಫಾಲೋಯಿಂಗ್. ಪದಗ್ರಹಣ ಕಾರ್ಯಕ್ರಮದ ವೇದಿಕೆಗೆ ಡಿಕೆಶಿ ಬರ್ತಾ ಇದ್ದ ಹಾಗೆ ಘೋಷಣೆ. ಡಿಕೆ ಡಿಕೆ ಅಂತ ಕೂಗಿ ಸ್ವಾಗತಿಸಿದ ಕಾರ್ಯಕರ್ತರು. ಎರಡು 2028ಕ್ಕೆ ಅಪ್ಪ ಮಗನ ಕಾಳಗಕ್ಕೆ ಸಾಕ್ಷಿಯಾಗುತ್ತಾ ಚಾಮುಂಡೇಶ್ವರಿ ಕ್ಷೇತ್ರ. ಜಿಟಿ ದೇವೇಗೌಡರ ವಿರುದ್ಧ ಕಣಕ್ಕಿಳಿತಾರ ಹರೀಶ್ ಗೌಡ. ಜನರೊಂದಿಗೆ ಜನತಾ ದಳದ ಮೂಲಕ ಎಚ್ಡಿಕೆ ನಿಖಿಲ್ ಕುಮಾರಸ್ವಾಮಿ ರವಾನಿಸಿದ ಸಂದೇಶವೇನು? ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯ ಬಿಜೆಪಿಯಲ್ಲೂ ಅಲರ್ಟ್. ಬಿಜೆಪಿ ಗೆದ್ದಿರುವ ಕ್ಷೇತ್ರಗಳಲ್ಲಿ ಎಚ್ಚರ ವಹಿಸಿ ಅಂತ ಹೈಕಮಾಂಡ್ ಸಂದೇಶ. ಪ್ರಬಲ ಸಮುದಾಯಗಳ ಮತಗಳ ಮೇಲೆ ನಿಗಾ ಇಡೋಕೆ ಸೂಚನೆ. ಸುಪ್ರೀಂ ಕೋರ್ಟ್ನಲ್ಲೂ ಬೇಲ್ ನಿರಾಕರಣೆ. 1 ವರ್ಷ ಸೆರೆವಾಸವೇ ಗತಿ. ಪತಿ ದರ್ಶನ್ರನ್ನ ನೆನೆದು ಪತ್ನಿ ಭಾವುಕ. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ನೋವು ತೋಡಿಕೊಂಡ ವಿಜಯಲಕ್ಷ್ಮಿ. ಶಿವಾನಂದ ನೀಲಣ್ಣವರ್ನಿಂದ ಬಹುಕೋಟಿ ವಂಚನೆ ಕೇಸ್ ಇವತ್ತು ಅಧಿಕೃತವಾಗಿ ತಮ್ಮ ವಶಕ್ಕೆ ಪಡೆಯಲಿರುವ ಸಿಐಡಿ. ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದು ಹೆಚ್ಚಿನ ವಿಚಾರಣೆ ಮಾಡೋ ಸಾಧ್ಯತೆ. ಹರಿಹರ ಪಂಚಮಸಾಲಿ ಮಠದ ವಚನಾನಂದ ಶ್ರೀಗೆ ಮತ್ತೊಂದು ಸಂಕಷ್ಟ. ಈಗಿರುವ ಪೋಕ್ಸೋ ಕೇಸ್ ಜೊತೆ ಇನ್ನೊಂದು ಪೋಕ್ಸೋ ಕೇಸ್ ದಾಖಲು ಸಾಧ್ಯತೆ. ಕಳೆದ ಏಪ್ರಿಲ್ನಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಗೆ 3 ಮಕ್ಕಳ ದೂರು ಸಂಬಂಧ ಎಫ್ಐಆರ್ ಸಾಧ್ಯತೆ. ಕುಡಿಯೋ ಎಣ್ಣೆಯಿಂದ ಹಿಡಿದು ನುಂಗೋ ಮಾತ್ರೆವರೆಗೂ ದುಬಾರಿ. ಖಾಸಗಿ ಬಸ್ ದರ ಏರಿಕೆಯಾಯಿತು. ಈಗ ಔಷಧಗಳ ಬೆಲೆ ಏರಿಕೆ. ಶುಗರ್, ಬಿಪಿ, ಜ್ವರ ಸೇರಿದಂತೆ 500ಕ್ಕೂ ಹೆಚ್ಚು ಔಷಧಿಗಳ ದರ ಹೆಚ್ಚಳ. ಬೆಂಗಳೂರಿನಲ್ಲಿ OSA ಅನ್ನೋ ಉಸಿರು ನಿಲ್ಲಿಸೋ ಕಾಯಿಲೆ ಹೆಚ್ಚಳ. ಈ ಕಾಯಿಲೆಯ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವವರ ಸಂಖ್ಯೆಯೂ ಏರಿಕೆ. ನಿದ್ದೆ ಮಧ್ಯೆ ಉಸಿರು ನಿಲ್ಲೋದು, ದಿನಪೂರ್ತಿ ದೌರ್ಬಲ್ಯ ಸಮಸ್ಯೆ. ಸ್ನೇಹಿತರ ನಡುವಿನ ಕ್ಷುಲ್ಲಕ ಗಲಾಟೆ ಕೊಲೆಯಲ್ಲಿ ಅಂತ್ಯ. ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದ ವೇಳೆ ಕಲ್ಲೆತ್ತಿ ಹಾಕಿ ಹತ್ಯೆ. ರಾಮನಗರದ ಟೌನ್ ಬಡಾವಣೆಯಲ್ಲಿ ನಡೆದ ದುಷ್ಕೃತ್ಯ. ಆನ್ಲೈನ್ನಲ್ಲಿ ಮನೆ ಲೀಸ್ ಬಾಡಿಗೆ ಹುಡುಕ್ತಿದ್ದೀರಾ? ಹುಷಾರ್. 100ಕ್ಕೂ ಹೆಚ್ಚು ಟೆನೆಂಟ್ಗೆ 200 ಕೋಟಿಯಷ್ಟು ವಂಚನೆ ಆರೋಪ. ಜೋನಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ವಿರುದ್ಧ ಎಫ್ಐಆರ್. ಬಿರುಗಾಳಿ ಸಹಿತ ಮಳೆಗೆ ಕಿತ್ತು ಹೋದ ಸ್ಟೇಡಿಯಂ ಮೇಲ್ಛಾವಣಿ. 10 ತಿಂಗಳ ಹಿಂದಷ್ಟೇ ಉದ್ಘಾಟನೆಯಾಗಿದ್ದ ಜೇವರ್ಗಿ ಪಟ್ಟಣದ ಸ್ಟೇಡಿಯಂ ನೆಲಸಮ. ಕಬ್ಬಿಣದ ಕಂಬಗಳು ನೆಲಕ್ಕುರುಳಿದ್ದು ತಪ್ಪಿದ ದುರಂತ.
ಜೆಸಿಪುರದಿಂದ ಅರಸೀಕೆರೆಗೆ ಹೋಗ್ತಾ ಇದ್ದಾಗ ಮಾರ್ಗ ಮಧ್ಯೆ ಚಿರತೆ ಪ್ರತ್ಯಕ್ಷ. ಬೆಚ್ಚಿ ಬಿದ್ದ ಬೈಕ್ ಸವಾರರು. ಚಿರತೆಗಳು ಹೆಚ್ಚಾಗಿರೋ ಹಿನ್ನೆಲೆ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಸಂಭ್ರಮ. 94ನೇ ವಸಂತಕ್ಕೆ ಕಾಲಿಟ್ಟ ದಳಪತಿಗೆ ಶುಭಾಶಯಗಳ ಮಹಾಪೂರ. ಜೆಪಿ ನಗರದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಎಚ್ಡಿಡಿ. ಪ್ರದೀಪ್ ಈಶ್ವರ್ ತವರಿನಲ್ಲಿ ಅದ್ದೂರಿ ಸಪ್ತ ಕಳಶ ಕರಗೋತ್ಸವ. ಪೇರಸಂದ್ರದಲ್ಲಿ 3 ದಿನದಿಂದ ನಡೀತಾ ಇರೋ ಉತ್ಸವ. ಇವತ್ತು ಧರ್ಮರಾಯನ ಹೂವಿನ ಕರಗ ಮಹೋತ್ಸವ. ಪ್ಲೇ ಆಫ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಆರ್ಸಿಬಿ. 23 ರನ್ಗಳಿಂದ ಪಂಜಾಬ್ ಮಣಿಸಿದ ಜತೇಶ್ ಪಡೆ. ಸತತ ಸೋಲಿನಿಂದ ಕಿಂಗ್ಸ್ ಪ್ಲೇ ಆಫ್ ಹಾದಿ ಕಠಿಣ. ಐಪಿಎಲ್ ಟೂರ್ನಿಯಲ್ಲಿ ಹೊಸ ಇತಿಹಾಸ ಬರೆದ ರಾಯಲ್ ಚಾಲೆಂಜರ್ಸ್. ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ 200ಕ್ಕೂ ಅಧಿಕ ರನ್ ಗಳಿಸಿದ ತಂಡ. 41 ಬಾರಿ 200ಕ್ಕೂ ಅಧಿಕ ರನ್ ಗಳಿಸಿರೋ ದಾಖಲೆ ಮಾಡಿದ ಆರ್ಸಿಬಿ. ತಮ್ಮ ಮೆಗಾ 158ನೇ ಸಿನಿಮಾಗಾಗಿ ಚಿರಂಜೀವಿ ಫುಲ್ ವರ್ಕ್ಔಟ್. ಕೆವಿಎನ್ ಪ್ರೊಡಕ್ಷನ್ನ ಬಾಬಿ ಕೊಲ್ಲಿ ನಿರ್ದೇಶನದಲ್ಲಿ ಮೆಗಾ ಸ್ಟಾರ್ ಚಿರಂಜೀವಿ ಜೊತೆ ಕಾಣಿಸಿಕೊಳ್ಳಲಿದ್ದಾರೆ ಪ್ರಿಯಾಮಣಿ ಮೋಹನ್ ಲಾಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.